ನಮಸ್ಕಾರ ಫ್ರೆಂಡ್ಸ್. ನಮ್ಮ ಲೈಫಲ್ಲಿ ಸಕ್ಸಸ್, ಫೇಲ್ಯೂರ್, ಮನಿ ಇದೆಲ್ಲ ಬರುವುದು ಬರೀ ಲಕ್ಕಿಂದ ಅಲ್ಲ. ಇದೆಲ್ಲ ಸ್ಟಾರ್ಟ್ ಆಗುವುದು ನಮ್ಮ ಥಿಂಕಿಂಗಿಂದ ಅಂತ ನಿಮಗೆ ಗೊತ್ತಾ? ನಮ್ಮ ಒಳಗೆ ಆಲ್ರೆಡಿ ಒಂದು ಪವರ್ಫುಲ್ ವರ್ಷನ್ ಇದೆ. ರಿಚ್, ಕಾನ್ಫಿಡೆಂಟ್, ಫಿಯರ್ಲೆಸ್, ಹಾಗೆ ಸಕ್ಸಸ್ಫುಲ್ ಮತ್ತು ಕಾಮ್ ವರ್ಷನ್ ಅದು. ಬಟ್ ಆ ವರ್ಷನ್ ಲಾಕ್ ಆಗಿರುತ್ತೆ. ಹೇಗೆ ಅಂದರೆ ರಾಂಗ್ ಬಿಲೀಫಿಂದ, ಸೆಲ್ಫ್ ಡೌಟಿಂದ, ಸ್ಮಾಲ್ ಥಿಂಕಿಂಗಿಂದ ಅಥವಾ ಫಿಯರಿಂದ. ಇವೆಲ್ಲವುಗಳಿಂದ ನಮ್ಮ ಒಳಗಿನ ಪವರ್ಫುಲ್ ವರ್ಷನ್ ಲಾಕ್ ಆಗಿರುತ್ತೆ. ಈ ನೆಕ್ಸ್ಟ್ ಫ್ಯೂ ಮಿನಿಟ್ಸಲ್ಲಿ ನಾನು ನಿಮ್ಮ ಮೈಂಡ್ ಪ್ರೋಗ್ರಾಮ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ. ಸೊ ದಟ್ ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮ್ ಆಗ್ಬೋದು, ನಿಮ್ಮ ಡೆಸ್ಟಿನಿ ಚೇಂಜ್ ಆಗ್ಬೋದು. ಇಫ್ ಯು ಆರ್ ರೆಡಿ ಟು ಚೇಂಜ್ ಯುವರ್ ಥಿಂಕಿಂಗ್, ಈ ವಿಡಿಯೋ ಫುಲ್ ನೋಡಿ. ಇದು ಮನಿ ಗ್ರೋತ್ ಮಾತ್ರ ಅಲ್ಲ, ಇದು ಮೈಂಡ್ಸೆಟ್, ಸಕ್ಸಸ್, ಕಾನ್ಫಿಡೆನ್ಸ್, ಎಮೋಷನಲ್ ಸ್ಟ್ರೆಂತ್ ಆ್ಯಂಡ್ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಆಗುವಂತಹ ವಿಡಿಯೋ. ನೀವು ನೆಪೋಲಿಯನ್ ಹಿಲ್ ಹೆಸರು ಕೇಳಿರ್ಬೋದು. ಅವರು ವರ್ಲ್ಡ್ ಫೇಮಸ್ ಅಮೇರಿಕನ್ ಜರ್ನಲಿಸ್ಟ್, ಮೋಟಿವೇಶನ್ ಥಿಂಕರ್. ಅವರು 20 ವರ್ಷಗಳ ಕಾಲ ರಿಸರ್ಚ್ ಮಾಡಿ 500ಕ್ಕೂ ಹೆಚ್ಚು ಆಲ್ ಓವರ್ ವರ್ಲ್ಡ್ ಸಕ್ಸಸ್ಫುಲ್ ವ್ಯಕ್ತಿಗಳ ಇಂಟರ್ವ್ಯೂ ಮಾಡಿದರು. ಅದರಲ್ಲಿ ಆಂಡ್ರೂ ಕಾರ್ನಿಯೇಜ್, ಹೆನ್ರಿ ಫೋರ್ಡ್, ಥಾಮಸ್ ಎಡಿಸನ್ ಅವರುಗಳ ಹೆಸರುಗಳು ಇವೆ. ಇಷ್ಟೆಲ್ಲ ದೇಶ ತಿರುಗಾಡಿ, ರಿಸರ್ಚ್ ಮಾಡಿ, ಇಂಟರ್ವ್ಯೂ ಮಾಡಿ ಒಂದು ಸಕ್ಸಸ್ ಫಾರ್ಮುಲಾ ಡಿಸ್ಕವರ್ ಮಾಡ್ತಾರೆ. ಅದೇ ಅವರ ವರ್ಲ್ಡ್ ಫೇಮಸ್ ಬುಕ್ ಥಿಂಕ್ ಆ್ಯಂಡ್ ಗ್ರೋ ರಿಚ್. ಎಲ್ಲರೂ ಒಂದು ಸರಿ ಓದಲೇಬೇಕಾದಂಥ ಬುಕ್ ಇದು. ಈ ಬುಕ್ನಲ್ಲಿ ಅವರು 13 ಪ್ರಿನ್ಸಿಪಲ್ಗಳನ್ನು ಹೇಳ್ತಾರೆ. ಅದನ್ನು ಫಾಲೋ ಮಾಡಿದರೆ ನಮ್ಮ ಮೈಂಡ್ಸೆಟ್ ಪ್ರೋಗ್ರಾಮ್ ಮಾಡೋಕ್ಕೆ, ಸಕ್ಸಸ್ ಟ್ರ್ಯಾಕ್ಗೆ ಬರಲಿಕ್ಕೆ ಅವು ತುಂಬ ಸಹಕಾರಿ ಆಗ್ತವೆ. ಆ 13 ಪ್ರಿನ್ಸಿಪಲ್ಗಳಲ್ಲಿ ಮೊದಲನೆಯದು ಡಿಸೈರ್, ಬರ್ನಿಂಗ್ ಡಿಸೈರ್, ತೀವ್ರವಾದ ಹಂಬಲ. ಸಕ್ಸಸ್ ಸ್ಟಾರ್ಟ್ ಆಗೋದು ಸ್ಟ್ರಾಂಗ್ ಡಿಸೈರ್ನಿಂದ. ಜಸ್ಟ್ ಐ ವಾಂಟ್ ಮನಿ ಅಂದರೆ ಅದು ಬರೀ ವಿಶ್ ಆಗುತ್ತೆ. ನಾನು ಲೈಫಲ್ಲಿ ರಿಯಲಿ ಏನಾಗಬೇಕು ಕ್ಲಿಯರಾಗಿ ಗೊತ್ತಿರಬೇಕು. ಕ್ಲಿಯರ್ ಡಿಸೈರ್ ಇಲ್ಲ ಅಂದರೆ ಮೈಂಡ್ ಕನ್ಫ್ಯೂಸ್ ಆಗುತ್ತೆ, ರಿಸಲ್ಟ್ ಝೀರೋ, ಸಕ್ಸಸ್ ಸಿಗಲ್ಲ. ಸೆಕೆಂಡ್ ಒನ್ ಫೇತ್, ನಂಬಿಕೆ. ನನ್ನ ಮೇಲೆ ನನಗೆ ನಂಬಿಕೆ ಇದ್ದರೆ ಯೂನಿವರ್ಸ್ ಕೂಡ ನನ್ನನ್ನು ನಂಬುತ್ತೆ. ಆಗುತ್ತೋ ಇಲ್ವೋ ಅನ್ನೋ ಅನುಮಾನ ಕಾನ್ಫಿಡೆನ್ಸನ್ನು ಕಡಿಮೆ ಮಾಡುತ್ತೆ. ಸೆಲ್ಫ್ ಡೌಟ್ ಟೆಂಡ್ಸ್ ಟು ಫೇಲ್ಯೂರ್, ಸೆಲ್ಫ್ ಬಿಲೀಫ್ ಕೀ ಟು ಸಕ್ಸಸ್ ಅಂತ. ಇನ್ನು ಥರ್ಡ್ ಒನ್ ಆಟೋ ಸಜೆಷನ್, ಮೈಂಡ್ ರೀಪ್ರೋಗ್ರಾಮಿಂಗ್. ನನ್ನ ಮೈಂಡ್ಗೆ ಡೈಲಿ ನಾನು ಏನು ಹೇಳುತ್ತೇನೋ ಅದು ರಿಯಾಲಿಟಿ ಆಗ್ತಾ ಬದಲಾಗುತ್ತಾ ಹೋಗುತ್ತೆ. ನೆಗೆಟಿವ್ ಟಾಕ್ ಆಗುತ್ತೆ, ಅದೇ ನೆಗೆಟಿವ್ ಲೈಫ್ ಆಗುತ್ತೆ. ಹಾಗೆ ನಾವು ಪಾಸಿಟಿವ್ ಥಿಂಕ್ ಮಾಡ್ತಾ ಹೋದರೆ, ಪಾಸಿಟಿವ್ ಆಗಿ ಮಾತಾಡ್ತೀವಿ, ಅದು ಪವರ್ಫುಲ್ ಲೈಫ್ ಆಗ್ತಾ ಹೋಗುತ್ತೆ. ಅದಕ್ಕೆ ಡೈಲಿ ಪಾಸಿಟಿವ್ ಅಫರ್ಮೇಷನ್ ಯೂಸ್ ಮಾಡಬೇಕು. ಇದು ಸಬ್ಕಾನ್ಷಿಯಸ್ ಮೈಂಡ್ ಪ್ರೋಗ್ರಾಮ್ ಮಾಡಿ. ಇನ್ನು ಫೋರ್ತ್ ಒನ್ ಸ್ಪೆಷಲೈಸ್ಡ್ ನಾಲೆಡ್ಜ್, ಸ್ಕಿಲ್ ಪವರ್. ನಮಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಆಳವಾದ ಜ್ಞಾನ ಇರಬೇಕು. ಜಸ್ಟ್ ಜನರಲ್ ನಾಲೆಡ್ಜ್ ಅಥವಾ ಒಂದು ಡಿಗ್ರಿ ಇದ್ದರೆ ಸಾಕಾಗಲ್ಲ. ಸಕ್ಸಸ್ಗೆ ಯಾವುದೇ ಫೀಲ್ಡಲ್ಲಿ ಆದರೂ ಸ್ಪೆಷಲ್ ಸ್ಕಿಲ್ಸ್ ಬೇಕಾಗುತ್ತೆ ಅಥವಾ ಪ್ರಾಕ್ಟಿಕಲ್ ನಾಲೆಡ್ಜ್ ಬೇಕಾಗುತ್ತೆ. ಸೊ ಯಾವಾಗಲೂ ಕಲಿಯುತ್ತಿರಬೇಕು, ಕಂಟಿನ್ಯೂಯಸ್ ಲರ್ನಿಂಗ್ ಇರಬೇಕು, ಯಾವಾಗಲೂ ಅಪ್ಡೇಟ್ ಇರಬೇಕು. ಇನ್ನು ಫಿಫ್ತ್ ಒನ್ ಇಮ್ಯಾಜಿನೇಷನ್, ಕಲ್ಪನೆ. ಇದನ್ನು ಕ್ರಿಯೇಟಿವ್ ಮೈಂಡ್ ಪವರ್ ಅಂತಾರೆ. ಎಲ್ಲ ಬಿಗ್ ಇನ್ವೆನ್ಷನ್, ಬಿಗ್ ಬಿಸ್ನೆಸ್ ಎಂಪೈರ್ ಸ್ಟಾರ್ಟ್ ಆಗಿರುವಂಥದ್ದು ಸಣ್ಣ ಇಮ್ಯಾಜಿನೇಷನಿಂದ. ಈ ನಾವು ನೋಡ್ತಾ ಇದ್ದೀವಿ ಕಂಪ್ಯೂಟರ್, ಮೊಬೈಲ್ ಫೋನ್, ಏರೋಪ್ಲೇನ್ ಏನೇನೆಲ್ಲ ನೋಡ್ತಿದ್ದೀವಲ್ಲ, ಇವೆಲ್ಲ ಮೊದಲು ಒಂದು ಸ್ಮಾಲ್ ಐಡಿಯಾ ಅಥವಾ ಇಮ್ಯಾಜಿನೇಷನ್ನಿಂದ ಬಂದಿರುವಂಥದ್ದು. ನೀವು ಇಮ್ಯಾಜಿನ್ ಮಾಡಿದ್ದು ರಿಯಾಲಿಟಿ ಆಗ್ತಾ ಹೋಗ್ಬೋದು. ಅದಕ್ಕೆ ಹೇಳುವುದು ಇಫ್ ಯು ಕ್ಯಾನ್ ಇಮ್ಯಾಜಿನ್ ಇಟ್, ಯು ಕ್ಯಾನ್ ಕ್ರಿಯೇಟ್ ಇಟ್ ಅಂತ. ಇನ್ನು ಸಿಕ್ಸ್ತ್ ಒನ್ ಆರ್ಗನೈಸ್ಡ್ ಪ್ಲ್ಯಾನಿಂಗ್, ಕ್ಲಿಯರ್ ಆ್ಯಕ್ಷನ್ ಸ್ಟೆಪ್. ಡ್ರೀಮ್ ಇದೆ ಬಟ್ ಪ್ಲ್ಯಾನ್ ಇಲ್ಲ, ದೆನ್ ರಿಸಲ್ಟ್ ಕೂಡ ಇರಲ್ಲ. ಪ್ಲ್ಯಾನ್ ಇಲ್ಲದ ಡ್ರೀಮ್ ಜಸ್ಟ್ ಫ್ಯಾಂಟಸಿ ಆಗುತ್ತೆ. ಹಗಲುಗನಸು ಅಂತಾರಲ್ಲ ಹಾಗೆ. ಡೈಲಿ ಸ್ಮಾಲ್ ಸ್ಟೆಪ್ಸ್, ಸಣ್ಣ ಸಣ್ಣ ಹೆಜ್ಜೆ ವಿತ್ ಡಿಸಿಪ್ಲಿನ್ ಇರಬೇಕು. ಡೈಲಿ ನನ್ನ ಗೋಲ್ ಕಡೆಗೆ 1% ಇಂಪ್ರೂವ್ ಮಾಡ್ತೀನಿ ಅಂದ್ಕೊಂಡು ಕೆಲಸ ಮಾಡಬೇಕು. ಕ್ಲಿಯರ್ ಗೋಲ್ ಪ್ಲಸ್ ಕನ್ಸಿಸ್ಟೆಂಟ್ ಆ್ಯಕ್ಷನ್ ಪ್ಲ್ಯಾನಿಂಗ್ ಈಸ್ ಈಕ್ವಲ್ ಟು ಸಕ್ಸಸ್. ಸೆವೆಂತ್ ಒನ್ ಡಿಸಿಷನ್, ಪವರ್ ಆಫ್ ಫಾಸ್ಟ್ ಡಿಸಿಷನ್. ಸಕ್ಸಸ್ಫುಲ್ ಪೀಪಲ್ ಯಾವಾಗಲೂ ಫಾಸ್ಟ್ ಡಿಸಿಷನ್ ಮಾಡ್ತಾರೆ, ಸ್ಲೋ ಚೇಂಜ್ ಮಾಡ್ತಾರೆ. ಬಟ್ ಅನ್ಸಕ್ಸಸ್ಫುಲ್ ಪೀಪಲ್ ಓವರ್ ಥಿಂಕ್ ಮಾಡ್ತಾರೆ, ಅವರ ಒಳಗಡೆ ಒಂದು ಭಯ ಇರುತ್ತೆ. ಸೊ ಆ್ಯಕ್ಷನ್ನ ಡಿಲೇ ಮಾಡ್ತಾರೆ, ಹಾಗೆ ಡಿಸಿಷನ್ನ ಕೂಡ ಡಿಲೇ ಮಾಡ್ತಾರೆ. ಧೈರ್ಯದಿಂದ ಮುನ್ನುಗ್ಗಬೇಕು, ತಪ್ಪಾದರೆ ಮುಂದೆ ಸರಿಪಡಿಸ್ಕೊಳ್ಬೋದು. ಇನ್ನು ಏಯ್ತ್ ಒನ್ ಪರ್ಸಿಸ್ಟೆನ್ಸ್, ನಿರಂತರತೆ, ಹಠ ಅಂತಾರಲ್ಲ ಹಾಗೆ. ನೆವರ್ ಕ್ವಿಟ್ ಮೆಂಟ್ಯಾಲಿಟಿ.
ಫೇಲ್ಯೂರ್ ಬರುತ್ತೆ, ರಿಜೆಕ್ಷನ್ ಬಂದೇ ಬರುತ್ತೆ, ಹಾಗೆ ಕ್ರಿಟಿಸಿಸಮ್ ಕೂಡ ಬರುತ್ತೆ. ಬಟ್ ಪರ್ಸಿಸ್ಟೆನ್ಸ್ ಇದ್ದರೆ ಸಕ್ಸಸ್ ಪಕ್ಕ. ಜಸ್ಟ್ ಇನ್ನೊಂದು ಸಾರಿ ಟ್ರೈ ಮಾಡ್ತೀನಿ ಅಂತ ಹೋಗಬೇಕು. ನೆವರ್ ಗಿವ್ ಅಪ್. ಇದು ಕೆರಿಯರ್ ಮತ್ತು ಬಿಸ್ನೆಸ್ಗೆ ಮಾತ್ರ. ಟ್ರೇಡಿಂಗ್, ಆಪ್ಷನ್ ಟ್ರೇಡಿಂಗ್, ಗ್ಯಾಮ್ಲಿಂಗ್ನಲ್ಲಿ, ಆನ್ಲೈನ್ ಗೇಮಿಂಗ್, ಜೂಜಾಟದಲ್ಲ. ಯುದ್ಧ ಭೂಮಿಯಿಂದ ಓಡಿ ಹೋಗಬಾರ್ದು, ಹೌದು. ಬಟ್ ಯಾವ ಯುದ್ಧ, ಎಲ್ಲಿ, ಯಾವ ಪುರುಷಾರ್ಥಕ್ಕೆ ಗೊತ್ತಿರಬೇಕು. ಇಲ್ಲ ಅಂದರೆ ನೆಲ ಕಚ್ಚುವುದು ಗ್ಯಾರಂಟಿ. ಸೊ ಹಠ ಇರಬೇಕು, ನೆವರ್ ಕ್ವಿಟ್ ಮೆಂಟ್ಯಾಲಿಟಿ ಇರಬೇಕು, ಬಟ್ ಯಾವುದಕ್ಕೆ ಅಂತ ಗೊತ್ತಿರಬೇಕು. ಇನ್ನು 9th ಒನ್, ಮಾಸ್ಟರ್ ಮೈಂಡ್. ಪವರ್ ಆಫ್ ಗ್ರೂಪ್ ಎನರ್ಜಿ ಅಂತಾರೆ. ನಮ್ಮ ಸರೌಂಡಿಂಗ್ ಪೀಪಲ್, ನಾವು ಯಾರ ಜೊತೆ ಸಮಯ ಕಳಿತೀವಿ ಅನ್ನೋದು ನಮ್ಮ ಲೈಫ್ ಡೈರೆಕ್ಷನ್ನ ಡಿಸೈಡ್ ಮಾಡುತ್ತೆ. ರೈಟ್ ಪೀಪಲ್ ಜೊತೆ ಇದ್ದರೆ ಅಥವಾ ಕನೆಕ್ಟ್ ಆದರೆ ಅವರ ಒಳ್ಳೊಳ್ಳೆ ಐಡಿಯಾಗಳು, ಮೋಟಿವೇಶನ್, ಕರೇಜ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಯಾವಾಗಲೂ ಗ್ರೋತ್ ಮೈಂಡ್ಸೆಟ್ ಪೀಪಲ್ ಅಥವಾ ಪಾಸಿಟಿವ್ ಥಿಂಕರ್ಸ್ ಜೊತೆ ನಾವು ಇರಬೇಕು. ನಾವು ರೈಟ್ ಪೀಪಲನ್ನು ಚೂಸ್ ಮಾಡಿದ್ರೆ ನಮ್ಮ ಲೈಫ್ ಡೈರೆಕ್ಷನ್ ಕೂಡ ಸರಿಯಾದ ದಾರಿಯಲ್ಲಿ ಹೋಗುತ್ತೆ. ಇನ್ನು 10th ಒನ್, ಸಬ್ಕಾನ್ಷಿಯಸ್ ಮೈಂಡ್. ಸೈಲೆಂಟ್ ವರ್ಕರ್ ಅಂತಾರೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ 24 hours ವರ್ಕ್ ಮಾಡುತ್ತೆ. ನೀವು ಏನು ಥಿಂಕ್ ಮಾಡ್ತೀರೋ ಅದನ್ನು ಸ್ಟೋರ್ ಮಾಡ್ತಾ ಹೋಗುತ್ತೆ. ನೀವು ಮೈಂಡ್ಗೆ ಏನು ಫೀಡ್ ಮಾಡ್ತೀರೋ ಅದು ನಿಮ್ಮ ಹೆಲ್ತ್, ಲೈಫ್ ಡೈರೆಕ್ಷನ್ ಎಲ್ಲ ಡಿಸೈಡ್ ಮಾಡುತ್ತೆ. ನಿಮ್ಮ ಮೈಂಡ್ ಡಯಟ್ ಯಾವಾಗಲೂ ಕ್ಲೀನ್ ಇರಬೇಕು. ಇನ್ನು 11th ಒನ್, ಬ್ರೈನ್. ಬ್ರಾಡ್ಕಾಸ್ಟಿಂಗ್ ಸ್ಟೇಷನ್ ಇದು. ನಮ್ಮ ಬ್ರೈನ್ ನಮ್ಮ ಎನರ್ಜಿ ಪವರ್ ಸೆಂಟರ್ ಆಗಿರುತ್ತೆ, ಅಥವಾ ರೇಡಿಯೋ ರಿಸೀವ್ ಇದ್ದ ಹಾಗಿರುತ್ತೆ. ಪಾಸಿಟಿವ್ ಫ್ರೀಕ್ವೆನ್ಸಿ ಟ್ಯೂನ್ ಮಾಡಿದರೆ ಪಾಸಿಟಿವ್ ಲೈಫ್ ಸಿಗುತ್ತೆ, ಹಾಗೆ ನೆಗೆಟಿವ್ ಫ್ರೀಕ್ವೆನ್ಸಿ ಟ್ಯೂನ್ ಮಾಡಿದ್ರೆ ನಾವು ನೆಗೆಟಿವ್ ಲೈಫ್ ಸಿಗುತ್ತೆ ನಮಗೆ. ರೇಡಿಯೋದಲ್ಲಿ ಬೇರೆ ಬೇರೆ ಫ್ರೀಕ್ವೆನ್ಸಿ ಚೇಂಜ್ ಮಾಡಿದಾಗ ಹೇಗೆ ಬೇರೆ ಬೇರೆ ಚಾನೆಲ್ ನಮಗೆ ಸಿಗ್ತಾ ಹೋಗುತ್ತೋ ಹಾಗೆ. ಸೊ ಚೇಂಜ್ ಫ್ರೀಕ್ವೆನ್ಸಿ, ಚೇಂಜ್ ಯುವರ್ ಡೆಸ್ಟಿನಿ. ಇನ್ನು 12th ಒನ್, 6th ಸೆನ್ಸ್ ಅಥವಾ ಇಂಟ್ಯೂಷನ್ ಪವರ್ ಅಂತಾರೆ. ಒಂದು ಇನ್ನರ್ ವಾಯ್ಸ್ ಇರುತ್ತೆ ಒಳಗೆ. ಸಮ್ಟೈಮ್ಸ್ ಒಂದು ಗಟ್ ಫೀಲಿಂಗ್ ಒಳಗಿಂದ ಹೇಳುತ್ತೆ, ಇದು ಸರಿಯಾದ ದಾರಿ, ಇದು ತಪ್ಪು ದಾರಿ, ಹೀಗೆ ಮಾಡಬೇಡ, ಹಾಗೆ ಮಾಡು ಅಂತ. ಬಟ್ ನಾವು ಕೇಳಲ್ಲ. ನಮ್ಮ ಈಗೋ, ನಮ್ಮ ಇನ್ಸ್ಟಂಟ್ ಹ್ಯಾಪಿನೆಸ್ಗೋಸ್ಕರ ನಾವು ಏನೇನೋ ಮಾಡ್ತಾ ಇರ್ತೀವಿ. ನಾವು ಇನ್ನರ್ ವಾಯ್ಸನ್ನು ಕೇಳಲು ಕಲಿಬೇಕು. ಇದು ಡೆವಲಪ್ ಆಗೋದು ಸೈಲೆನ್ಸ್ ಇರೋದರಿಂದ. ಸೈಲೆಂಟಾಗಿರಬೇಕು, ಕಾಮಾಗಿರಬೇಕು ಯಾವಾಗಲೂ, ಅಥವಾ ಸೆಲ್ಫ್ ಅವೇರ್ನೆಸ್ಸಿಂದ. ಇನ್ನು 13th, ಫಿಯರ್ ಕಂಟ್ರೋಲ್. ನಮ್ಮ ಬಿಗ್ಗೆಸ್ಟ್ ಎನಿಮಿ ಫಿಯರ್ ಆಗಿರುತ್ತೆ. ನೆಪೋಲಿಯನ್ ಹಿಲ್ ಅವರು ಹೇಳ್ತಾರೆ 6 ಮೇನ್ ಫಿಯರ್ಸ್ ಇದೆ ಅಂತ. ಭಯದಲ್ಲಿ 6 ಟೈಪ್ಸ್ ಇದೆಯಂತೆ. ಪಾವರ್ಟಿ, ಕ್ರಿಟಿಸಿಸಮ್, ಇಲ್ನೆಸ್ ಅಥವಾ ಹೆಲ್ತ್ ಇಶ್ಯೂಸ್, ಲಾಸ್ ಆಫ್ ಲವ್, ಓಲ್ಡ್ ಏಜ್, ಡೆತ್. ಫಿಯರನ್ನು ಕಂಟ್ರೋಲ್ ಮಾಡಿದರೆ ಲೈಫನ್ನು ಚಾನಲೈಸ್ ಮಾಡ್ಬೋದು. ಭಯದಿಂದ ಓಡಿ ಹೋಗುವುದಲ್ಲ, ಭಯವನ್ನು ಫೇಸ್ ಮಾಡಬೇಕು. ಈ 13 ಪ್ರಿನ್ಸಿಪಲನ್ನು ಸೇರಿಸಿ ಅವರೊಂದು ಸಮ್ಮರಿ ಮಾಡಿ ಹೇಳ್ತಾರೆ. ಅದು ನೆಪೋಲಿಯನ್ ಹಿಲ್ ಅವರ ಗೋಲ್ಡನ್ ಲೈನ್ ಅಂತ ಅದು ಆಮೇಲೆ ಫೇಮಸ್ ಆಗುತ್ತೆ. ವಾಟ್ ಎವರ್ ದ ಮೈಂಡ್ ಕ್ಯಾನ್ ಬಿಲೀವ್ ಆ್ಯಂಡ್ ಕನ್ಸೀವ್ ಇಟ್ ಕ್ಯಾನ್ ಅಚೀವ್ ಅಂತ. ನಮ್ಮ ಮೈಂಡ್ ಯಾವುದನ್ನು ನಂಬುತ್ತೋ, ಯಾವುದನ್ನು ಸ್ಟೋರ್ ಮಾಡ್ಕೊಳ್ತಾ ಹೋಗುತ್ತೋ, ಯಾವುದನ್ನು ತಗೊಳುತ್ತೋ ಅದೇ ನಮ್ಮ ಲೈಫ್ ಆಗ್ತಾ ಹೋಗುತ್ತೆ. ಕೊನೆಗೆ ಅದೇ ನಮಗೆ ಸಿಗ್ತಾ ಹೋಗುತ್ತೆ ಅಂತ ಅರ್ಥ. ಕೊನೆಗೆ ಒಂದು ಕನ್ಕ್ಲೂಷನ್ಗೆ ಬರೋದಾದರೆ, ನಿಮ್ಮ ಬ್ಯಾಕ್ಗ್ರೌಂಡ್ ಏನು, ನೀವೇನು ಓದಿದ್ದೀರಾ, ಬಡತನದಿಂದ ಬಂದಿದ್ದೀರಾ, ಶ್ರೀಮಂತಿಕೆಯಿಂದ ಬಂದಿದ್ದೀರಾ, ಯಾವುದು ಮ್ಯಾಟರ್ ಆಗಲ್ಲ. ವಾಟ್ ಮ್ಯಾಟರ್ಸ್ ಈಸ್ ರೈಟ್ ಥಿಂಕಿಂಗ್, ರೈಟ್ ಆ್ಯಕ್ಷನ್ ಅಷ್ಟೇ. ಇವತ್ತೇ ಸ್ಟಾರ್ಟ್ ಮಾಡಿ. ಸಣ್ಣ ಸಣ್ಣ ಹೆಜ್ಜೆ ಇಡಿ, ಬಟ್ ನೆವರ್ ಸ್ಟಾಪ್. ಯುವರ್ ಸಕ್ಸಸ್ ಸ್ಟೋರಿ ಈಸ್ ವೇಟಿಂಗ್. ಈ 13 ಪ್ರಿನ್ಸಿಪಲ್ಸನ್ನು ನೀವು ಫಾಲೋ ಮಾಡಿದರೆ ಲೈಫ್ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.